ಆಕಾಶವಾಣಿ ಮಡಿಕೇರಿ. ಚಿಣ್ಣರ ಲೋಕ. ಹಲೋ ಪುಟಾಣಿಗಳೇ, ಇವತ್ತಿನ ಚಿಣ್ಣರ ಲೋಕ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಸ್ವಾಗತ. ಇಂದು ಕೇಳಿ ಅಚ್ಚಚ್ಚು ಬೆಲ್ಲದಚ್ಚು. ಅಚ್ಚಚ್ಚು ಬೆಲ್ಲದ ಅಚ್ಚು, ಅಲ್ಲಿ ನೋಡು ಇಲ್ಲಿ ನೋಡು, ಸಂಪಂಗಿ ಮರದಲ್ಲಿ ಗುಗ್ಗು ನೋಡು. ಪುಟಾಣಿ ನೀಲಿ ಹಕ್ಕಿ ಹಾಡು 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 ಹಾಡು. ಅಚ್ಚಚ್ಚು ಬೆಲ್ಲ ಅಚ್ಚು. ಭಾಗವಹಿಸುತ್ತಿರುವ ಮುದ್ದು ಪುಟಾಣಿ ಮಡಿಕೇರಿಯ ಚಾಮುಂಡೇಶ್ವರಿ ನಗರದ ಗೌರವಿ ರಾವ್. ಪುಟಾಣಿ ನೀಲಿ ಹಕ್ಕಿ ಹಾಡು 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 ಹಾಡು. ಸಂಕ್ರಾಂತಿ ಹಬ್ಬ ಮರೆಯೋಕ್ಕಾಗತ್ತಾ? ಖಂಡಿತ ಇಲ್ಲ. ನೀವೆಲ್ಲರೂ ಕೂಡ ಬುಧವಾರ ಗುರುವಾರ ನೀವು ಆಚರಿಸಿದ್ದೀರಿ. ರಜೆ ಇತ್ತು. ಕೆಲವರು ಅಜ್ಜಿ ತಾತನ ಮನೆಗೆ ಹೋಗಿ ಬಂದಿರ್ತೀರಿ. ಯಾಕೆ ಹೇಳಿ? ಹಸುಗಳನ್ನ ಬೆಂಕಿಯಲ್ಲಿ ಹಾರಿಸಿ, ಅಂದರೆ ರಸ್ತೆಯಲ್ಲಿ ಬೆಂಕಿಯನ್ನು ಹಾಕಿ ಅಲ್ಲಿ ಮನೆಯಲ್ಲಿ ಸಾಕಿರುವಂತಹ ಹಸುಗಳನ್ನು ಅಲ್ಲಿ ಹಾಯಿಸ್ತಾರೆ. ಅಲ್ಲಿಂದ ನೆಗೆಯುವಾಗ ಎಷ್ಟು ಖುಷಿ ಅನಿಸುತ್ತೆ ಗೊತ್ತಾ? ಹಸುಗಳ ಒಂದು ಸಂಭ್ರಮ ನೋಡಿ ನಮ್ಮೆಲ್ಲರಿಗೂ ಖುಷಿ ಅನಿಸುತ್ತೆ. ಹಳ್ಳಿಗಳಲ್ಲಿ ಆಚರಿಸುವಂತಹ ಹಬ್ಬಗಳಲ್ಲಿ ನಾವು ಭಾಗಿಯಾದರೆ ನಮ್ಮ ನೆಲದ ಸಂಸ್ಕೃತಿಯ ಮಹತ್ವ ನಮಗೆ ಅರ್ಥ ಆಗತ್ತೆ. ಯಾರು ಉಳಿಸಬೇಕು ನಮ್ಮ ಗ್ರಾಮೀಣ ಸೊಗಡಿನ ಸಂಸ್ಕೃತಿಯನ್ನ? ಪೋಷಕರು ತಮ್ಮ ಮಕ್ಕಳಿಗೆ ಪರಿಚಯ ಮಾಡಿಸಿಕೊಡುವತ್ತ ಒಂದು ಹೆಜ್ಜೆ ಇಟ್ಟಾಗ ತವರು ಮನೆಯ ಸಂಸ್ಕೃತಿ ಕೂಡ ನಾವು ಸವಿಯಬಹುದು. ಅಂದರೆ ಅಜ್ಜಿ ತಾತ ಅಂದಾಗ ಊರು ನೆನಪಾಗತ್ತೆ, ಹಳ್ಳಿ ನೆನಪಾಗತ್ತೆ. ಅಲ್ಲಿ ಹೋದಾಗ ಈ ರೀತಿಯ ಸಂಭ್ರಮದಲ್ಲಿ ಮಕ್ಕಳು ಭಾಗಿಯಾಗೋದೇ ಒಂದು ವಿಶೇಷ. ಇವತ್ತಿನ ಅಚ್ಚಚ್ಚು ಬೆಲ್ಲದಚ್ಚು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರತಕ್ಕಂಥ ಗೌರವಿ ರಾವ್ ಕೂಡ ನಮ್ಮೆಲ್ಲ ಮುದ್ದು ಪುಟಾಣಿಗಳಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನು ಎಳ್ಳು ಬೀರಿದ್ದೀನಿ, ಮತ್ತು ನನಗಿಷ್ಟವಾದಂತಹ ಸಕ್ಕರೆ ಅಚ್ಚುಗಳನ್ನು ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಕೊಟ್ಟಿದ್ದೀನಿ ಅಂತ ಹೇಳಿದ್ಲಪ್ಪ. ನಿಮ್ಮೆಲ್ಲರಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬಗಳ ಬಗ್ಗೆ ಪಠ್ಯದಲ್ಲಿ ಮಾಹಿತಿ ಇದೆ. ಆ ಹಿನ್ನೆಲೆಯನ್ನು ನೀವು ಅಭ್ಯಾಸ ಮಾಡಬೇಕು. ಪಾಠ ಮುಗಿದಿರುತ್ತೆ, ಆದರೆ ಹಬ್ಬಗಳು ಪ್ರತಿ ವರ್ಷ ಬರ್ತಾ ಇರುತ್ತೆ. ಪ್ರತಿ ಹಬ್ಬದ ಬಗ್ಗೆಯೂ ಕೂಡ ಒಂದೊಂದು ಪಠ್ಯದಲ್ಲಿ ಒಂದೊಂದು ಪಾಠ ಒಂದೊಂದು ತರಗತಿಗೆ ಇದ್ದೇ ಇರುತ್ತೆ. ನಮಗೆ ಮಾಹಿತಿ ಸಂಗ್ರಹಿಸಬೇಕು ಅಂತ ಅಂದರೆ ನಾವು ಹಿರಿಯರ ಸಹಕಾರದಿಂದ ಮಾಹಿತಿಯನ್ನು ಪಡ್ಕೊಂಡು ನಾವು ನೋಟ್ಸಲ್ಲಿ ಬರೆದು ಇಟ್ಕೊಳ್ಬೇಕು. ಆಗ ನಮಗೆ ಅರ್ಥ ಆಗುತ್ತೆ ಹಬ್ಬಗಳ ಮಹತ್ವ. ನೀವು ಅಜ್ಜಿ ತಾತನ ಮನೆಗೆ ಹೋಗ್ಲಿಲ್ವಾ ಹಾಗಿದ್ರೆ? ಅಥವಾ ಹೋಗಿರೋರು ಅಜ್ಜಿ ತಾತನ ಮನೆಯಲ್ಲೇ ಕಾರ್ಯಕ್ರಮವನ್ನು ಕೇಳ್ತಾ ಇರಬಹುದು. ಶಾಲೆಗೆ ರಜೆ ಅಂತೂ ಇಲ್ಲಪ್ಪ. ಶುಕ್ರವಾರ ಶನಿವಾರ ಶಾಲೆಗಳು ಇದೆ. ನೀವು ಶಾಲೆಯಿಂದ ಬಂದ ನಂತರ ಕೂಡ ಸಂಜೆ 4 ಗಂಟೆಗೆ ಅಚ್ಚಚ್ಚು ಬೆಲ್ಲದಚ್ಚು ಕಾರ್ಯಕ್ರಮವನ್ನು ನೀವು ಕೇಳಬಹುದು. ಸಮಯ ಹೇಳ್ತಾ ಇದೆ, ಬೇಗ ಗೌರವಿರಾವ್ ಮಾತುಗಳನ್ನು ಕೇಳಿಸಿ. ನಮಗೆ ಕುತೂಹಲ ಇದೆ ಇವತ್ತು ಏನು ಮಾತಾಡ್ತಾಳೆ ಅಂತ. ಕೇಳೋಣ ಅಲ್ವಾ? ಹಾಯ್ ಪುಟಾಣಿಗಳೇ, ಇವತ್ತಿನ ಚಿಣ್ಣರ ಲೋಕ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೆ ಸ್ವಾಗತ ಸುಸ್ವಾಗತ. ಕಳೆದ ಚಿಣ್ಣರ ಲೋಕ ಅಚ್ಚಚ್ಚು ಬೆಲ್ಲದಚ್ಚು ಕಾರ್ಯಕ್ರಮದಲ್ಲಿ ನೀವು ಕೇಳಿದ್ರಿ ಶಾವಿಗೆ ಪಾಯಸ ಮಾಡೋದು ಬಹಳ ಇಷ್ಟ. ಹೇಗೆ ಮಾಡೋದು ಅಂತ ಕಲಿಸಿದ್ಯಾರು ಗೊತ್ತಾ? ನನ್ನಜ್ಜಿ ಅಂತ
ಹೇಳಿದ್ಯಾರು ಪುಟಾಣಿ, ಮುದ್ದು ಪುಟಾಣಿ? ಗೌರವಿ ರಾವ್. ಮಡಿಕೇರಿಯ ಚಾಮುಂಡೇಶ್ವರಿ ನಗರದಲ್ಲಿ ಇರುವಂತಹ ಗೌರವಿ ರಾವ್ಳ ಮಾತುಕತೆಯ ಮುಂದುವರೆದ ಭಾಗ ಇಂದಿನ ಅಚ್ಚಚ್ಚು ಬೆಲ್ಲದಚ್ಚು ಕಾರ್ಯಕ್ರಮದಲ್ಲಿ. ಬನ್ನಿ ಕೇಳೋಣ. ಸಮಯ ವ್ಯಯ ಮಾಡೋದು ಬೇಡ ಅಲ್ವಾ? ನಾನು ಮಮ್ಮ ರಂಗೋಲಿ ಹಾಕ್ತೀವಿ. ಹೌದಾ? ಚಿತ್ರ ಬರೀತೀರಾ ನೀವು? ಡ್ರಾಯಿಂಗ್? ಏನ್ ಬರೀತೀರಾ? ಡಕ್ ಮಮ್ಮ ಡಕ್ಕನ್ನ ಕ್ಲೀನಾಗಿ ಲೈನ್ ಹಾಕೊಂಡು ಕೊಡುತ್ತೆ. ನಾನು ಅದೆಲ್ಲ ಬಲಿತೀನಿ. ಕಲರ್ ಹಚ್ತೀರಾ? ತಾತ ನಂಗೆ ಡ್ರಾಯಿಂಗ್ ಬುಕ್ ಕೊಟ್ಟಿದ್ದಾರೆ, ಆದರೆ ನಾನು ಡ್ರಾಯಿಂಗ್ ಮಾಡಿದ್ದೀನಿ. ಹೌದಾ? ತಾತ ಡ್ರಾಯಿಂಗ್ ಬುಕ್ ಕೊಟ್ಟಿದ್ದಾರಾ? ಏನೆಲ್ಲ ಚಿತ್ರಗಳಿದೆ ಅಲ್ಲಿ ಡ್ರಾಯಿಂಗ್ ಬುಕ್ಕಲ್ಲಿ? ಡಾಗ್ ಮತ್ತೆ ಬ್ರಿಂಜಾಲ್ ಬ್ರಿಂಜಾಲ್, ಬಾಲ್ ಮತ್ತೆ ಟೆಲಿಬೇಲ್ ಮತ್ತೆ ಶಿಪಿಲ್ಲ. ನಿಮ್ಗೆ ಏನು ಇಷ್ಟ ಚಿತ್ರ ಬರೆಯೋದ್ರಲ್ಲಿ? ಡಾಗ್ ಮತ್ತೆ ರಿವ್ಯೂ ಮತ್ತೆ ಶೀಪ್ ಮತ್ತೆ. ಅಲ್ಲ, ನಿಮಗೇನು ಇಷ್ಟ ಚಿತ್ರ ಬರೆಯೋದು? ಯಾವ ಚಿತ್ರ ಇಷ್ಟ ಗೌರವಿಗೆ? ಡಾಗ್ ಇಷ್ಟ ಬಲಿದ್ದು, ಮತ್ತೆ ಮೇವು ಇಷ್ಟ ಬಲಿದ್ದು, ಮತ್ತೆ ಡಗ್ ಇಷ್ಟ ಬಲಿದ್ದು. ನಿಮ್ಗೆ ಯಾವ ಪ್ರಾಣಿ ಇಷ್ಟ? ನನಗೆ ಡಾಗ್ ಇಷ್ಟ ಮತ್ತೆ ಮೇವು ಇಷ್ಟ. ನಿಮ್ಮ ಮನೇಲಿ ಇದೆಯಾ? ಇಲ್ಲ. ಇಲ್ಲ, ಯಾಕೆ ಸಾಕಿಲ್ಲ? ನಾವು ಅದರಲ್ಲಿ ನಮಗೆ ಟಾಯ್ಸ್ ಇದೆ ಆತಲ್ಲ. ಟಾಯ್ಸ್ ಇದೆಯಲ್ಲ, ಸಾಕಾದು ಬೇಡವಾ? ಮ್ಯಾವ್ ಬೇಡವಾ? ಬೇಕು, ಅದರಲ್ಲಿ ಇದ್ದೆ ನನ್ನ ಟಾಯ್ಸಲ್ಲಿ ಮ್ಯಾವ್. ಟಾಯ್ಸಲ್ಲಿದೆ ಸರಿ. ಈಗ ನಮ್ಮ ಮನೇಲಿ ಒಂದು ಬೆಕ್ಕಿದೆ, ಒಂದು ಪುಟ್ಟ ನಾಯಿ ಮರಿ ಇದೆ. ನಾವು ಊಟ ಕೊಡ್ತೀವಿ, ಹಾಲು ಕುಡಿಸ್ತೀವಿ, ತಿಂಡಿ ತಿನ್ನಿಸ್ತೀವಿ, ಅಂಬ್ರೆಲ್ಲ ಇಟ್ಕೊಂಡು ಮಳೆಯಲ್ಲಿ ಹೋಗ್ತಾ ಇರ್ತೀವಿ. ಅದೆಷ್ಟು ಖುಷಿಯಾಗುತ್ತೆ ಗೊತ್ತಾ? ಗೊತ್ತಾ? ಮತ್ತೆ ನೀವು ಅದು ಯಾವ ಕೆಲಸನೂ ಮಾಡಲ್ವಲ್ಲ. ನಾವು ಚಿಕ್ಕ ನಾಯಿ ಮನೆಯಲ್ಲಿ ಆಟ ಆಡ್ತೀವಿ. ಟಾಯ್ಸ್ ಜೊತೆ. ನಾವು ಚಿಕ್ಕ ನಾಯಿ ಮನೆ ಇಲ್ಲ. ಇಲ್ಲ, ನಿಮ್ಮ ಮನೇಲಿ ಇಲ್ವಾ? ಬೇಕು ಅನ್ಸುತ್ತಾ? ಇಲ್ಲ. ಬೇಡ ಅನ್ಸುತ್ತಾ? ಇಲ್ಲ. ಯಾಕೆ ಬೇಡ ನಿಮಗೆ ಪ್ರಾಣಿಗಳು? ನಮಗೆ ಅಲ್ಲಿದ್ದೆ ನನ್ನ ಟಾಯ್ಸಲ್ಲಿ. ಟಾಯ್ಸಲ್ಲೇ ಇದೆಯಾ? ಅಷ್ಟೇ ಸಾಕಾ? ಈಗ ನಮ್ಮ ಪುಟಾಣಿಗಳು ಒಂದು ಬೆಕ್ಕು ಕೊಡ್ತಾರಂತೆ ನಿಮಗೆ, ಒಂದು ಬೆಕ್ಕು ಮರಿ. ಹೌದಾ? ಕೊಡ್ಬೋದಾ? ಮತ್ತೆ ನೀವು ಸಾಕಲ್ಲ, ಟಾಯ್ಸೇ ಇದೆ ಅಂತೀರಾ? ಬೇಕು. ಬೇಕು. ಏನು ಬೇಕು? ಬೇಕು ನನಗೆ. ಬೆಕ್ಕು ಬೇಕಾ? ಬೇಕು, ನಂಗೆ ಬೇಕು. ಅದು ಕಚ್ಚುತ್ತಲ್ಲ, ಬೆಕ್ಕು ಕಚ್ಚುತ್ತೆ. ಬೇಕು ಬೇಕು. ಕಚ್ಚುತ್ತಲ್ಲ ಅದು. ನಾವು ಮುದ್ದು ಮಾಡಲಿಲ್ಲ ಅಂದರೆ ಅದು ಕಚ್ಚುತ್ತೆ. ನಮ್ಮ ಥರ ಮುದ್ದು ಮಾಡಬೇಕು. ಹಾಸಿಗೆ ಹಾಸಿ ಅದಕ್ಕೆ ಹೊದಿಸಿ ಮಲಗಿಸ್ಬೇಕು. ಜೋ ಲಾಲಿ ಮಾಡಿ ಮಲಗಿಸ್ಬೇಕು. ನಿಮಗೆ ಲಾಲಿ ಹಾಡ್ತಾರಾ? ಇಲ್ಲ. ಇಲ್ಲ. ಯಾಕೆ? ನಿಮಗೆ ನಿದ್ದೆ ಬರಬೇಕಾದ್ರೆ ಹಾಡು ಹೇಳ್ಬೇಕಲ್ಲ ಅಮ್ಮ, ಸುಪ್ರಿಯಾ ಅಮ್ಮ. ಇಲ್ಲ. ನಾನೇ ಮಾಡಿಕೊಡ್ತೀನಿ. ಹೌದಾ? ಯಾಕೆ ಸುಪ್ರಿಯಾ ಅಮ್ಮ ಹಾಡು ಹೇಳಲ್ವಾ? ಇಲ್ಲ. ಸ್ಟೋರಿ ಇರುತ್ತೆ. ಹಾಡಬೇಕು ಅಲ್ವಾ? ಹಾಡು ಹೇಳ್ಬೇಕಲ್ವಾ? ನಮ್ಮ ಮನೇಲಿರೋ ಪಾಪು ಜೋ ಲಾಲಿ ಹಾಡಿದ್ರೆ ಮಾತ್ರ ಮಲಗೋದು. ನೀವು ಬೇಗ ಮಲಗಿಬಿಡ್ತೀರಾ? ನಿದ್ದೆ ಯಾಕೆ ಮಾಡಬೇಕು? ನಮಗೆ ಸುಸ್ತಾಗತ್ತಲ್ಲ, ಅದಕ್ಕೆ. ಊಟ ಯಾಕೆ ಮಾಡಬೇಕು? ನಮ್ಗೆ ಹಸು ಆಗುತ್ತಿಲ್ಲ, ಅದಕ್ಕೆ. ನೀರು ಯಾಕೆ ಕುಡಿಬೇಕು? ಗಂಟು ಸಿಕ್ಕಾಕೊಳ್ಳುತ್ತೆ, ಅದಕ್ಕೆ. ಹೌದಾ? ಟಿವಿ ಯಾಕೆ ನೋಡಬೇಕು? ನಾವು ಸುಮ್ಮನೆ ನೋಡೋಕ್ಕೆ. ಮೊಬೈಲ್ ಯಾಕೆ ಬೇಕು? ಅದರಲ್ಲಿ ಏನೇನಿದೆ, ಅದರಲ್ಲಿ ಏನೇನಿದೆ ಅಂತ. ಹೌದಾ? ಬಣ್ಣವಾಗಿದೆ ಅಂತ ಬೇಕಾ? ಅದರಿಂದ ಏನು ಕಲಿತೀರಾ ನೀವು? ಗೌರವಿ ಏನು ಕಲಿತಾಳೆ ಟಿ ವಿ ನೋಡಿ, ಮೊಬೈಲ್ ನೋಡಿ? ಸುಸ್ತಾಗೋಯ್ತು ಗೌರವಿಗೆ ಅಲ್ವಾ? ಸುಸ್ತಾಗೋಯ್ತಾ? ಕಾರ್ಯಕ್ರಮ ಮುಗಿಸ್ಬಿಡೋಣವಾ? ಮತ್ತೆ ಯಾವಾಗ ಬರೋದು? ಕೇಳಿ ಕಾರ್ಯಕ್ರಮ, ಚಿಣ್ಣರ ಲೋಕ. ಜೋರಾಗಿ ಹೇಳಬೇಕು. ಜೋರಕ್ಕೆ ನೀವೇ ಹೇಳಬೇಕು ಜೋರಾಗಿ. ಚಿಣ್ಣರ ಲೋಕ.
ಚಿನ್ನಲಕ್ಕ ಜೋರಾಗಿ ಹೇಳಿ. ಚಿನ್ನಲಕ್ಕ ಲೋಕ, ಲೋಕ ಚಿಣ್ಣರ ಲೋಕ, ಚಿನ್ನರ ಲೋಕ ಚಿಣ್ಣರ ಕಥಾಲೋಕ. ಚಿನ್ನರ ರಕ ನೋಟ ಚಿನ್ನರ ರಕ ನೋಟ ಟಾಟಾ ಬಾಯ್. ತತ್ತ ಬಾಯ್. ಕೇಳಿ ಕಾರ್ಯಕ್ರಮ ಕೇಳಿ ಕಲಿತಮ್ಮ ಚಿಣ್ಣರ ಲೋಕ. ಚಿನ್ನಲಕ್ಕ ಫ್ರೆಂಡ್ಸ್, ಫ್ರಾನ್ಸ್ ನನ್ನ ಕಾರ್ಯಕ್ರಮ ಕೇಳಿದ್ರಲ್ಲ, ಹೇಳಿ. ಸುಸ್ತಾಗ್ಬಿಡ್ತು, ಸಾಕು ಬಿಡಿ, ಟಾಟಾ ಹೇಳ್ಬಿಡಿ. ತುಂಬ ಹೊತ್ತಾಯ್ತಲ್ಲ. ಟಾಟಾ ಬಾಯ್. ಬಾಯ್. ಟಾಟಾ ಬಾಯ್. ತತ್ತ ಬಾಯ್ ಬಾಯ್. ಸಿಗೋಣ ಸಿಗೋಣ ನೆಕ್ಸ್ಟ್ ರಜೆಗೆ. ನೆಕ್ಸ್ಟ್ ರಜೆಗೆ ಹೋಮ್ವರ್ಕ್ಸ್ ಎಲ್ಲ ಮಾಡಿ ಉಮೇಶನ ಮಾಡಿ ಅಜ್ಜಿ ತಾತನ್ನ ಅಜ್ಜಿ ತಾತನ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಳ್ಬೇಡಿ. ಚೆನ್ನಾಗಿ ನೋಡ್ಕೊಳ್ಳಿ. ಚೆನ್ನಾಗಿ ನೋಡ್ಕೊಳ್ಳಿ. ಹೇಳ್ಬೇಕು, ನೀವೇ ಹೇಳಬೇಕು, ನನ್ನ ಹತ್ರ ಹೇಳಿಸ್ಕೋಬಾರ್ದು. ನೀವೇ ಹೇಳಿ, ಅಜ್ಜಿ ತಾತನ ಬಗ್ಗೆ ಏನು ಹೇಳ್ತೀರಾ ಹೇಳಿ, ಬೇಗ ಬೇಗ. ಅಜ್ಜಿ ತಾತಲ್ಲಿ ಬಾಯ್ ಮಾಡಿ ಬಾಯ್ ಮಾಡಿ. ಅಜ್ಜಿ ತಾತನಿಗೆ ಬಾಯ್ ಮಾಡಿ ಅಂತೀರಾ? ಪ್ರೀತಿ ಮಾಡಿ ಅಂತ ಹೇಳ್ಬೇಕಲ್ವಾ? ಬಾಯ್ ಮಾಡಿ ನಾವು ಹೋಗೋದು ಅಡ್ಬೇಡಿ ಅಂತ ಅಳಬೇಡಿ ಅಂತ ಹೇಳ್ತೀರಾ? ಅಜ್ಜ ಅಳ್ತಾ ಇದ್ದಾರೆ, ತಾತ ಅಳಬೇಡಿ ಅಂತ ಹೇಳಿ. ಅಡ್ಬಿಲ್ಲಿ ತಾತ ಅಳಬೇಡಿ, ತಾತ ಅಡ್ಬಿಲ್ಲಿ ಪ್ಲೀಸ್ ಅಳಬೇಡಿ. ಪ್ಲೀಸ್ ಅಡ್ಬಿಲ್ಲಿ ಅಳಬೇಡಿ. ಅಡ್ಬಿಲ್ಲಿ ಅಜ್ಜಿ ಅಳಬೇಡಿ. ಅಜ್ಜಿ ಅಲ್ಬಿಲ್ಲಿ. ರಜೆ ಇದ್ದಿದ್ದವ ಬರ್ತೀನಿ. ಹೇಳಿ ಅವ್ರಿಗೆ, ನಿಮ್ಮ ಜೊತೆಲೇ ಇರ್ತೀನಿ. ನಿನ್ನ ಜೊತೆ ಬರ್ತೀನಿ. ಅಜ್ಜಿ ತಾತ ಇದ್ದು ಬೇಜಾರಾಗತ್ತೆ. ಅಜ್ಜಿ ನಮ್ಮ ಮನೆಗೆ ಬನ್ನಿ, ನಾವು ನೋಡ್ಕೊತೀವಿ, ಊರೆಲ್ಲ ಸುತ್ತಾಡ್ತೀವಿ, ಮತ್ತೆ ವಾಕಿಂಗ್ ಕರ್ಕೊಂಡು ಹೋಗ್ತೀವಿ. ಬರ್ತೀರಾ ಅಲ್ವಾ? ಬರ್ತೀನಿ. ಬರ್ತೀರಾ ಅಲ್ವಾ? ಬರ್ತೀವಿ. ಬರ್ತೀವ ನೀವು? ಬರ್ತೀರಾ ನೀವು? ಅವ್ರಿಗೆ ಹೇಳಿ. ಬರ್ತೀರಾ ನೀವು? ನಾನು ಕರೀತಾ ಇದ್ದೀನಿ, ಬರ್ತೀರಾ? ಬರ್ತೀನಿ. मम्मा की रोटी गोल गोल, पापा का पैसे गोल गोल, दादी की पिंजिया गोल गोल, दादा का चश्मा गोल गोल, हम भी गोल, तुम भी गोल, सारे दुनिया को मैं गोल, पाली साले जम जम, इका चाटा जिकले हम, पेट भी शक्कर किसका हम, ऊपर चाटा दीजिए हम. ಅಷ್ಟೇನಾ? इस्ते ಮುಗೀತಲ್ವಾ? ಪುಟಾಣಿಗಳೇ, ಇಷ್ಟು ಹೊತ್ತು ಗೌರವಿ ರಾವ್ ನಮ್ಮ ಆಕಾಶವಾಣಿಗೆ ಬಂದು ಅಚ್ಚಚ್ಚು ಬೆಲ್ಲದಚ್ಚು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತನ್ನೆಲ್ಲ ಭಾವನೆಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದಾಳೆ. ಈಗ ನಾನು ಊರಿಗೆ ಹೋಗಬೇಕು, ಶಾಲೆಗೆ ಹೋಗಬೇಕು, ರಜೆ ಬಂದಾಗ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅಜ್ಜಿ ತಾತ ಎಲ್ಲರನ್ನು ಕರೀತಾ ಇದ್ದಾಳೆ, ಊರೆಲ್ಲ ಸುತ್ತಿಸ್ತೀವಿ, ವಾಕ್ ಮಾಡಿಸ್ತೀವಿ, ಬನ್ನಿ ಅಂತ. ನಮ್ಮೆಲ್ಲ ಮುದ್ದು ಪುಟಾಣಿಗಳಿಗೆ ಮತ್ತೊಮ್ಮೆ ನಮಸ್ಕಾರ, ಶುಭ ಸಮಯ. ಏನು ಹೇಳ್ತೀರಾ? ಶುಭ ಸಮಯ. ಶುಭ ಸಮಯ. ನಿಮ್ಮೆಲ್ಲರಿಗೆ ಶುಭ ಸಮಯ. ನಿಮ್ಗೆಲ್ಲರಿಗೆ ಶುಭ ಸಮಯ. ಟಾಟಾ ಬಾಯ್. ಟಾಟಾ ಬಾಯ್. ನೀರು ಕುಡೀರಿ, ನೀ ಕುಳಿಲಿ, ಊಟ ಮಾಡಿ, ಊಟ ಮಾಡಿ, ನಿದ್ದೆ ಮಾಡಿ, ನಿದ್ದೆ ಮಾಡಿ, ಓದ್ಕೊಳ್ಳಿ, ಓದ್ಕೊಳ್ಳಿ, ಬರ್ಕೊಳ್ಳಿ. ಬರ್ಕೊಳ್ಳಿ. ಅಮ್ಮನ ಹತ್ರ ಏಟ್ ತಿನ್ಬೇಡಿ. ಮತ್ತೆ ತಿನ್ಬೇಡಿ. ಮತ್ತೆ ಮಾಮ್ ಹತ್ರ ಮ್ಯಾಮ್ ಹತ್ರ ಏಟ್ ತಿನ್ಬೇಡಿ. ತಿನ್ಬೇಡಿ. ಗುಡ್ ಅನ್ಸ್ಕೊಳ್ಳಿ, ಗುಡ್ ಅನ್ಸ್ಕೊಳ್ಳಿ, ವೆರಿ ಗುಡ್ ಅನ್ನಿಸ್ಕೊಳ್ಳಿ. ವೆರಿ ಗುಡ್ ಅನ್ಸ್ಕೊಳ್ಳಿ. ಟಾಟಾ ಬಾಯ್. ಟಾಟಾ ಬಾಯ್. ಇಷ್ಟನಾಯ್ತು? ನೀವು ಡ್ರೆಸ್ಸೇ ಮಾಡ್ಕೊಂಡು ಬಂದಿಲ್ವಲ್ಲ? ಎಲ್ಲಿ? ಏನು ಇಲ್ಲ. ಯಾಕೆ ಪುಟ್ಟಿ? ನಂಗೆ ಅಳು ಬರ್ತಾ ಇದೆ. ನೀವು ಯಾಕೆ ಡ್ರೆಸ್ ಮಾಡ್ಕೊಂಡು ಬಂದಿಲ್ಲ ಅಂತ. ಏನು ಮಾಡೋದು? ನಾನು ಹಾಕೊಡ್ತೀನಿ. ವೆರಿ ಗುಡ್. ಡ್ರೆಸ್ ಮಾಡ್ಕೊಂಡು ಬರ್ತೀರಾ? ಯಾಕೆ ಇವತ್ತು ಹೀಗೆ ಬಂದಿದ್ದು? ಸಿಂಪಲ್ ಆಗಿ ಬಂದ್ಬಿಟ್ಟಿದ್ರಲ್ಲ, ಯಾಕೆ? ನನ್ನ ಪಪ್ಪ ಹತ್ರ ಡ್ರೆಸ್ ಕಶ್ಮೀರಿದೆ. ಹಾಂ, ಪಪ್ಪ ತನ್ನ ನೋಡ್ಸ ಡ್ರೆಸ್ ಕಶ್ಮೀರಿದೆ. ಹೌದಾ? ತರಿಸ್ತೀರಾ? ಇಲ್ಲ, ಲಂಗ ಬ್ಲೌಸ್ ಇದೆ ಅಂದ್ರಿ. ಲಂಗ ಬ್ಲೌಸ್ ನಮ್ಮ ಪುಟಾಣಿಗಳಿಗೆ ಗೌರವಿ ಲಂಗ ಬ್ಲೌಸ್ ಹಾಕ್ಕೊಂಡು ಬರಬೇಕಿತ್ತು ಅಂತ ಹೇಳ್ತಾ ಇದ್ದಾರೆ. ನಾನು ಯಾಕೆ ನೀವು ಬಂದಿರೋದು?
ಇನ್ನೊಂದು ದಿವಸ ಬರ್ತಿದ್ದಲ್ಲ ಅವಾಗ ರಂಗ ಬ್ರೋಸ್ ಹಾಕೊಬರ್ತೀನಿ. ಹೌದಾ? ಬಳೆ ಬಳೆನ ಹಾಕೊಬರ್ತೀನಿ. ಸರ ಶಲಾನು ಹಾಕೊಬರ್ತೀನಿ. ಉಗುರು ಬಣ್ಣ ಉಗ್ರ ಬಣ್ಣ ಯಾಕೆ ಇಷ್ಟ ಇಲ್ವಾ? ಉಗ್ರ ಬಣ್ಣ ನಾನು ದೊಡ್ಡಗೆ ಆಮೇಲೆ ಹಾಕೊಬರ್ತೀನಿ. ಹೌದಾ? ಇವಾಗ ಹಾಕೋಬಾರ್ದಾ? ಮತ್ತೆ ನಮ್ಮ ಮನೇಲಿರೋ ಪಾಪು ಎಲ್ಲ ಹಾಕೊಳ್ಳುತ್ತೆ, ಕಲರ್ದೆಲ್ಲ ಹಾಕೊಳ್ಳುತ್ತೆ. ದೊಡ್ಡವಳಾದಾಗ ಓದಬೇಕಾಗತ್ತೆ, ಅದಕ್ಕೆ ಈಗಲೇ ಹಾಕು ಮಮ್ಮಿ ಅಂತ ಹಾಕ್ಸ್ಕೊಳ್ಳುತ್ತೆ. ನೀವು ಕೇಳಲ್ವಾ ಸುಪ್ರಿಯಾ ಮಮ್ಮನ್ನ? ಇವತ್ತು ಕೇಳ್ತೀರಾ? ಏನಂತ ಕೇಳ್ತೀರಾ? ಕೂಲಿ ಅಂತ. ನಿಮಗೆಲ್ಲೋ ಕಲರ್ ಇಷ್ಟ ಅಲ್ವಾ? ಮತ್ತೆ ಪಿಂಕ್ ಕಲರ್ ಇಷ್ಟ ಅಲ್ವಾ? ಮತ್ತೆ ಯಾಕೆ? ನನ್ನ ಹತ್ರ ಆಲಿಸ್ ಕಲರ್ ಮೆಹಂದಿ ನಾನಿವಾಗ ಹೋಗಿ ಯಾರು ಮೆಹಂದಿ ಹಾಕ್ಕೊಟ್ಟಿದ್ದು? ಮಮ್ಮ. ಇಷ್ಟನಾ? ಏನು ಚಿತ್ರ ಬರ್ಸ್ಕೊಳ್ತೀರಾ? ಡಾಗ್ ಮೆಹಂದಿಯಲ್ಲಿ ಡಾಗ್ ಚಿತ್ರ ಬರ್ಸ್ಕೊತೀರಾ? ಮತ್ತೆ ಸನ್ ಬರ್ಸ್ಕೊಡ್ತೀನಿ. ಸನ್ ಅಂದ್ರೇನು? ಈಗ ಸನ್ ಬರ್ತಿದೆ. ಏನದು? ಸನ್ ಎಲ್ಲಿದೆ ಅದು? ಅದ್ಮೇಲೆ ಮಳೆ ಮೇಲೆ ಮಳೆ ನೋಡಿದ್ದೀರಾ? ನೋಡಿದ್ದೀನಿ. ಏನು ಮಾಡ್ತೀರಾ ಮಳೆ ಬರುವಾಗ? ನಾವು ಮನೆಯಲ್ಲಿ ಹೋಗಲ್ಲ, ನಾವು ಮನೆಯಲ್ಲಿ ಬೋರ್ ಮಾಡ್ಕೊಂಡ್ರಿಗೆಲ್ಲ ಅಲ್ಲಿ ನಾವು ಆಟ ಆಡ್ತೀವಿ. ಹೌದಾ? ಮನೆಯಲ್ಲೇ ಆಟ ಆಡ್ತೀರಾ? ಮಳೆ ಇಷ್ಟನಾ? ಇಲ್ಲ ಹಾಂ, ಇಲ್ಲ, ಮಳೆಯಲ್ಲಿ ಆಟ ಆಡ್ತೀರಂತೆ ನೀವು? ಮನೇಲಿ ಆಟ ಆಡಲ್ಲ, ಮನೆಯಲ್ಲಿ ರೈನ್ ಕೋಟ್ ಹಾಕೊಂಡು ಆಟ ಆಡ್ತೀರಂತೆ ಮನೆ ಹತ್ರ. ಹಾಂ. ಮುದ್ದು ಅವರಮ್ಮ ಹೇಳಿದ್ರು, ಮುದ್ದು ಅವರಮ್ಮ ಗೌರವಿ ಮಳೆ ಬಂದಾಗ ಡ್ಯಾನ್ಸ್ ಮಾಡ್ತಾಳೆ ಅಂತ. ಇಲ್ಲ ಇಲ್ಲ. ಹೋಗೋಣ. ಹೋಗೋಣ ಮನೆಗೆ. ಇಲ್ಲೇ ಮಲ್ಕೊಂಡ್ಬಿಡ್ತೀರಾ? ಮನೆಗೆ ಹೋಗ್ತೀವಿ ನಾವು. ಹೋಗ್ತೀರಾ? ಟೈಮ್ ಆಯ್ತಲ್ವಾ? ಹೋಗೋಣ. ಬನ್ನಿ, ನಾಳೆನೂ ಬನ್ನಿ ತಾತನ ಜೊತೆ, ಆಯ್ತಾ? ಮಮ್ಮನ್ನ ಮನೆಯಲ್ಲೇ ಬಿಟ್ಟು ಬನ್ನಿ. ಬರಲ್ಲ? ಮಮ್ಮನ್ನ ಮನೆಯಲ್ಲೇ ಬಿಟ್ಟು ತಾತನ ಜೊತೆ ಬನ್ನಿ. ಮಮ್ಮ ಬೇಕು. ಬೇಕಾ? ಮಮ್ಮ ಬೇಕು. ಮಮ್ಮ ಇಲ್ಲ ಅಂದ್ರೆ ಫೀಲ್ ಆಗುತ್ತೆ. ಮಮ್ಮ ಜೊತೆ ಬರೋದು. ಇಲ್ಲ, ಈಗ ಮಮ್ಮನ್ನ ನಾಳೆ ಮನೆಯಲ್ಲಿ ಕೆಲಸ ಮಾಡಿ ಅಂತ ಬಿಟ್ಟು ಬನ್ನಿ. ಬೇಡ, ಮಮ್ಮ ಬರಬೇಕು. ಹೌದಾ? ಮಾಸಿ ಇದ್ದಾರೆ ಅಲ್ಲಿ. ಮಾಸಿ ಯಾರು? ಚಿಕ್ಕಮ್ಮ. ಚಿಕ್ಕಮ್ಮ ಬೇರೆ ಇದ್ದಾರಾ? ಮತ್ತೆ ಹೇಳಲೇ ಇಲ್ಲ ಚಿಕ್ಕಮ್ಮನ ಬಗ್ಗೆ. ನಾನು ಮರ್ತೋಗಿದ್ದೀನಿ. ಅಯ್ಯೋ, ಚಿಕ್ಕಮ್ಮನ ಬಗ್ಗೆ ಯಾಕೆ ಮಾತಾಡಿಲ್ಲ? ನಾನು ಮರ್ತೋದೆ. ಮರ್ತೋದ್ರಾ? ಈಗ ಮತ್ತೆ ಅವ್ರು ಬೇಜಾರು ಮಾಡ್ಕೊಂಡ್ರು. ಬೇಜಾರು ಹಾಕೋಬೇಡಿ, ಬೇಜಾರು ಹಾಕೋಬೇಡಿ. ಏನೆಲ್ಲ ಕೊಡಿಸ್ತಾರೆ? ಅವರ ಹೆಸರೇನು? ಅಶಿತಾ. ಏನು ಗಿಫ್ಟ್ ಕೊಟ್ಟಿದ್ದಾರೆ? ತುಂಬಾ ಮುದ್ದು ಮಾಡೋರು ಯಾರು ನಿಮ್ಮ ಮನೆಯಲ್ಲಿ? ಮಾಸಿ. ಹೌದಲ್ಲ? ಮತ್ತೆ ಹೇಳಲೇ ಇಲ್ವಲ್ಲ? ನಾನು ಮರ್ತೋದೆ. ಯಾಕೆ ಮರ್ತೋಗ್ತೀರಾ? ನಾನು ಮರ್ತೋಗ್ತೀನಿ. ಅಜ್ಜಿ ತಾತನೇ ಮರೆಯಲ್ಲಪ್ಪ. ಶೇಕಲ್ ಕೊಡಿಸಿದ್ದಾಳೆ ಮಾಸಿ, ಮತ್ತೆ ಗೊಂಬೆ ಕೊಡಿಸಿದ್ದಾಳೆ. ಏನು ಗೊಂಬೆ? ಡ್ರೆಸ್ ಕೊಡಿಸಿದಾರಾ? ಅವ್ರಿಗೆ ಏನು ಹೇಳ್ತೀರಾ ಈಗ? ಲವ್ ಯು ಮಾಸಿ. ಹೌದಾ? ಮತ್ತೆ ಸಾರಿ ಕೇಳಲ್ವಾ? ಮರ್ತು ಬಿಟ್ನಲ್ಲ ಸಾರಿ ಅಂತ. ಸಾರಿ, ಮರ್ತ್ಬಿಟ್ಟು ಸಾರಿ. ಅಶಿತಾ. ಏನಂತ ಕರಿತೀರಾ ಅವ್ರನ್ನ? ಮಾಸಿ. ವೆರಿ ಗುಡ್. ಅವ್ರ ಜೊತೆ ಬನ್ನಿ. ಆ ಜೊತೆ? ಅಶಿತಾ ಜೊತೆ. ಅಶಿತಾ ಬರಲ್ಲ ಅಂತೆ. ಯಾಕೆ? ಗೊತ್ತಿಲ್ಲ. ಅವ್ರಿಗಿಷ್ಟ ಇಲ್ವಾ? ಗೊತ್ತಿಲ್ಲ. ಓ, ಚೆನ್ನಾಗಿಲ್ಲ ಅನ್ಕೊಂಡ್ರು ಮಾಸಿ. ಗೊತ್ತಿಲ್ಲ ಯಾಕೆ ಬಂದಿಲ್ಲ ಅಂತ. ಹೌದಾ? ಕೇಳ್ತೀರಾ? ಇದು ಎಲ್ಲಿಗೆ ಬಂದಿದ್ದೀರಾ ನೀವು? ತಾತ ಆಫೀಸಿಗೆ. ಏನು ಆಫೀಸ್ ಇದು? ಆಕಾಶವಾಣಿ. ಆಕಾಶವಾಣಿ? ಯಾವ ಆಕಾಶವಾಣಿ? ಮಕ್ಕಳಿಗೆ ಆಕಾಶವಾಣಿ. ರೇಡಿಯೋ ಕೇಳ್ತೀರಾ? ರೇಡಿಯೋ ಕೇಳ್ತೀರಾ? ಆಕಾಶವಾಣಿ ಕೇಳ್ತೀರಾ? ಹೌದು. ಏನು ಕೇಳ್ತೀರಾ? ಸಾಂಗ್ಸ್ ಕೇಳ್ತೀರಾ? ಇಷ್ಟು ಹೊತ್ತು ಕೇಳಿದ್ರಿ ಗೌರವಿರಾವ್ ಮುತ್ತು ಮಾತುಗಳನ್ನು. ತುಂಬ ಚೆಂದ ಮಾತಾಡ್ತು. ಮೊದಲ ಭಾಗ ಪ್ರಸಾರ ಆದಾಗ ಹಲವು ಶ್ರೋತೃಗಳು ವೈಯಕ್ತಿಕವಾಗಿ ಕೂಡ ಕರೆ ಮಾಡಿ ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದುಂಟು. ಯಾರು ಗೊತ್ತಾ? ಹಿರಿಯ ನಾಗರಿಕರು. ನಿಜವಾಗಿ ಸಂತೋಷ ಕೊಡುತ್ತೆ ಇದು ಅಂತ ಹೇಳಿದಾಗ ಪ್ರಸಾರ ಮಾಡಿದ ಮಡಿಕೇರಿ ಆಕಾಶವಾಣಿಗೂ ಕೂಡ ತುಂಬ ಖುಷಿ ಅನಿಸುತ್ತೆ. ಇನ್ನು ಹಲವು ಪುಟಾಣಿಗಳು
ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಗೌರವಿರಾವ್ನಂತೆ ಮಾತನಾಡುವಂತಹ ಮುದ್ದು ಪುಟಾಣಿಗಳು ಮಡಿಕೇರಿ ಆಕಾಶವಾಣಿಯ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂದರೆ ಸೋಮವಾರದಿಂದ ಶುಕ್ರವಾರದವರೆಗೆ ರಜೆಯ ದಿನಗಳನ್ನು ಹೊರತುಪಡಿಸಿ ನಿಲಯದ ಮುಖ್ಯಸ್ಥರನ್ನು ಭೇಟಿ ಮಾಡಿ ಆ ಮುಖಾಂತರ ತಮ್ಮ ಮಕ್ಕಳನ್ನು ಪರಿಚಯ ಮಾಡಿಸಬಹುದು. ಮಕ್ಕಳು ದಿನ ಕಳೀತಾ ಇದ್ದ ಹಾಗೆ ದೊಡ್ಡವರಾಗ್ಬಿಡ್ತಾರೆ. ಅವರ ಭಾವನೆಗಳು ಕೂಡ ಬದಲಾಗತ್ತೆ. ನಮಗೆ ಒಂದು ನೆನಪು ಏನು ಅಂದರೆ, ನಮ್ಮ ಮಗು ಇಷ್ಟು ವಯಸ್ಸಿದ್ದಾಗ ಮಡಿಕೇರಿ ಆಕಾಶವಾಣಿಗೆ ಹೋಗಿ ಮಾತನಾಡಿತ್ತು ಅಂತ ಸವಿ ನೆನಪಾಗಿ ಉಳಿಯುವತ್ತ ಒಂದು ಮನಸ್ಸನ್ನು ಮಾಡಬೇಕು ನಮ್ಮ ಪ್ರೀತಿಯ ಪೋಷಕರು. ಇಷ್ಟು ಹೇಳ್ತಾ ಇವತ್ತಿನ ಅಚ್ಚಚ್ಚು ಬೆಲ್ಲದಚ್ಚು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಅಚ್ಚಚ್ಚು ಬೆಲ್ಲದಚ್ಚು. ಅಚ್ಚಚ್ಚು ಬೆಲ್ಲದ ಅಚ್ಚು, ಅಲ್ಲಿ ನೋಡು ಇಲ್ಲಿ ನೋಡು, ಸಂಪಂಗಿ ಮರದಲ್ಲಿ ಗುಗ್ಗು ನೋಡು. ಪುಟಾಣಿ ನೀಲಿ ಹಕ್ಕಿ ಹಾಡು 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 ಹಾಡು. ಇದುವರೆಗೆ ಮುದ್ದು ಪುಟಾಣಿ ಮಡಿಕೇರಿಯ ಚಾಮುಂಡೇಶ್ವರಿ ನಗರದ ಗೌರವಿ ರಾವ್ನೊಂದಿಗಿನ ಮಾತುಕತೆಯ ಮುಂದುವರೆದ ಹಾಗೂ ಕೊನೆಯ ಭಾಗ ಕೇಳಿದಿರಿ. ಅಚ್ಚಚ್ಚು ಬೆಲ್ಲದಚ್ಚು. ಪ್ರಸ್ತುತಿ ಹಾಗೂ ನಿರ್ವಹಣೆ ಎಂ ಶಕುಂತಲಾ. ಇಲ್ಲಿಗೆ ಇವತ್ತಿನ ಚಿಣ್ಣರ ಲೋಕ ಮುಗಿಯಿತು. ಎಲ್ರಿಗೂ ಬಾಯ್ ಬಾಯ್. ಟಾಟಾ ಪಾಪಾಯ್. ಅಚ್ಚಚ್ಚು ಬೆಲ್ಲದಚ್ಚು. ಚಿಣ್ಣರ ಲೋಕ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.